ಇವತ್ತು ನಾನು ಬೆಂಗಳೂರಿಗೆ ಹೋಗಿ ಬರಬೇಕು. ಜೀವಿತಾಗಿ ಹೇಳ್ತೀನಿ, ಇವತ್ತೇನು ಅಡುಗೆ ಗಿಡ್ಗೆ ಏನೋ ಮಾಡಬೇಡ ಜೀವಿತಾ ಅಂತ, ಸ್ವಲ್ಪ ಕೆಲಸ ಐತೆ, ಬೆಂಗಳೂರು ಕಡೆ ಹೋಗಿ ಬರಬೇಕು. ಜೀವಿತಾ ಜೀವಿತಾ ಕರೆದ್ರ ಏನು ಏನು ಜೀವಿತಾ, ಯಾಕೇನೋ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ಯಾ? ಯಾಕೆ ಏನಾಯಿತು? ಏನಿಲ್ಲ ಬಿಡಿ, ಯಾಕೋ ಒಂಥರ ಬೇಜಾರಷ್ಟೇನೆ. ಯಾಕೆ ಜೀವಿತಾ, ಏನಾಯಿತು? ಯಾಕೆ ಬೇಜಾರು? ಹಾಂ, ಯಾಕೆ ಬೇಜಾರು? ಯಾಕೋ ಕಣ್ಣೀರು ಆಗ್ತಾ ಇದೆಯಾ? ನನಗೆ ಹೆಣ್ಮಕ್ಳು ಕಣ್ಣೀರು ಹಾಕ್ಬಾರ್ದಪ್ಪ, ಚೆನ್ನಾಗಿರ್ಬೇಕಣಮ್ಮ. ಯಾಕಮ್ಮ, ಏನಾಯಿತು? ಏನು ಹೇಳೋಣ ಬಿಡ್ರಿ ಯಜಮಾನ್ರೆ, ಏನು ಹೇಳೋಣ ಬಿಡಿ. ಇಲ್ಲ ಕಣಮ್ಮ ಜೀವಿತಾ, ಹೇಳ್ಬೇಕು. ಯಾಕಮ್ಮ, ಏನಾಯಿತು? ಹಾಂ, ಏನಾಯ್ತಮ್ಮ ಜೀವಿತಾ? ನಮ್ಮ ಮನೆಯವರು ಇಲ್ಲಿ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು. ನನಗೆ ತುಂಬ ಬೇಜಾರಾಗ್ತೈತೆ. ಕೆಲ್ಸಕ್ಕೆ ಹೋಗ್ಬೇಡ ಇಲ್ಲಿ ಅಂತ ಹೇಳ್ತಾವ್ರಿ. ಕೆಲ್ಸಕ್ಕೆ ಹೋಗೋದಾದ್ರೆ ನಮ್ಮ ಮನೆಗೆ ಇರಲೇಬೇಡ, ಹಂಗೆ ಹಿಂಗೆ ಅಂತ ಜಗಳ ಮಾಡ್ತಾವ್ರಿ. ಯಾಕೆ, ಏನು ಕಷ್ಟ ಆಗ್ತಾಯಿತ್ತಂತೆ? ಏನು ತೊಂದರೆ ಆಗ್ತಾಯಿತ್ತಂತೆ? ಹಾಂ, ಯಾಕೆ, ಏನು ಪ್ರಾಬ್ಲಮ್ ಅಂತ ನಿಮ್ಮ ಮನೆಯವ್ರಿಗೆ ಕೇಳಬೇಕಾಗಿತ್ತು. ನನ್ನ ಜೀವನದಾಗೆಲ್ಲ ಏನೇನು ನಡೆದೈತೆ ಅಂತ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ. ನಾನು ಫಸ್ಟು ಒಂದು ಹುಡುಗನ ಇಷ್ಟಪಟ್ಟು ಪಾರಿನ ಹುಡುಗ ಅಂತೇಳಿ ಮದುವೆ ಆದೆ. ಅವನು ನನಗೆ ಡೈವರ್ಸ್ ಕೊಟ್ಬಿಟ್ಟ. ಡೈವರ್ಸ್ ಕೊಟ್ಟು ರೊಕ್ಕರ ಮಾತೆಲ್ಲ ಕೇಳ್ಬಿಟ್ಟು ನನಗೆ ನಾನು ತಪ್ಪು ಮಾಡಿದೆ. ಅವರು ಹಿಂಗೆ ಏನೋ ಪರದಾಡ್ಕೊಂಡು ಮನೆಯ ಮೇಲೆ ಡೈವರ್ಸ್ ಕೊಟ್ಬಿಟ್ಟು ನಾನು ಆಮೇಲೆ ನಂಗೆ ಮದುವೆ ಆದೆ. ಇವನ ಹತ್ರನೂ ಹಿಂಗೆ ಪರದಾಡ್ಕೊಂಡು ಇವನು ಹಿಂಗೆ ಕುಡಿಯೋನು, ತುಂಬ ಟಾರ್ಚರ್ ಕೊಡೋನು. ಅದಕ್ಕೆ ಬಂತು ಅವ್ರ ಮನೆ ಸೇರ್ಕೊಂಡೆ. ಇವನು ನನ್ನ ಮೇಗ್ಲ ಸಿಟ್ಟಿಗೆ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿರ್ಬೇಕು ಇವಳ ಮೇಗ್ಲ ಸಿಟ್ಟಿಗೆ ಅಂತೇಳಿ ಬುದ್ಧಿ ಕಲ್ತ್ಕೊಬಿಟ್ಟು ಬೇರೆ ಮದುವೆ ಆದ ಅಂತೇಳಿ ನಾನು ಆ ಸಿಟ್ಟಿಗೆ ನಮ್ಮ ಪಾಪ ನನಗೊಂದು ಹೆಣ್ಣು ಪಾಪ ಆಯಿತು. ಅಯ್ಯೋ, ನನ್ನ ಜೀವನದಲ್ಲಿ ಒಂದೊಂದೆಲ್ಲ ನಡೆದಿರೋದು. ಹೆಣ್ಣು ಪಾಪ ಆಗಿದ್ದಕ್ಕೆ ನಾನು ನೋಡ್ಕೊಳಕ್ಕಾಗ ಇಲ್ಲಿಗೆ ಬಂದಿದ್ದ, ಅವ್ರ ಊರಲ್ಲಿ ಇದ್ದವ್ನು ಇಲ್ಲಿಗೆ ಬಂದ. ಅದಕ್ಕೆ ಇಲ್ಲಿಗೆ ಬಂದವನಲ್ಲ ಅಂತೇಳಿ ಪಾಪನ ನೋಡ್ಕೊ ಅಂತೇಳಿ ಕರ್ಕೊಂಡೋಗಿ ಕೊಟ್ಬಿಟ್ಟೆ. ಅದಕ್ಕೆ ಪಾಪನ ಕೊಟ್ಟಲ್ಲ ಅಂತೇಳಿ ಸ್ವಲ್ಪ ದಿನ ಮಾತಾಡಿಸ್ತಾ ಇರಲಿಲ್ಲ. ಆ ಹುಡುಗಿನ ಬಿಟ್ಬಿಟ್ಟಲ್ಲ ನೀನು, ಸಣ್ಣ ಹುಡುಗಿನ ಅಂತೇಳಿ ಬೇಜಾರು ಮಾಡ್ಕೊಂಡು ಸ್ವಲ್ಪ ದಿನ ನನ್ನ ಮಾತಾಡಿಸ್ಲಿಲ್ಲ. ನಾನು ಆಮೇಲೆ ಕೊನೆಗೆ ಅಯ್ಯೋ ಹಿಂಗೆ ಇದ್ರೆ ಆಗಲ್ಲ, ಗಂಡನ ಮನೆಗೆ ಹೋಗಬೇಕು ಅಂತೇಳಿ ನಾನು ಮತ್ತೆ ಊರಲ್ಲಿರೋ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಕಲೆ ಹಾಕಿ ತಪ್ಪಾಯ್ತಪ್ಪ ಬತ್ತೀನಪ್ಪ ಕರ್ಕೊಂಡೋಗಪ್ಪ ಅಂತೇಳಿ ಕಾಲಿಗೆ ಬಿದ್ದು ಹೋದೆ. ಅದಕ್ಕೆ ಇವಾಗ ಮನೇಲಿ ನಿಜವಾಗ್ಲೂ ಅವ್ರನ್ನ ಪ್ರೀತಿ ಕೊಡ್ತಾ ಇಲ್ಲ. ನಾನು ಈಗ ನಿಜವಾಗ್ಲೂ ಇವಾಗ ಎಲ್ಲರ ಕಣ್ಣಿಗೂ ನಿಮ್ಮ ಮನೆಗೆ ಕೆಲ್ಸಕ್ಕೆ ಬರ್ತಾ ಇರೋದಕ್ಕೆ ಎಷ್ಟು ಕೆಟ್ಟದಾಗಿ ನೋಡ್ತಾ ಇದ್ದಾರೆ ಗೊತ್ತಾ. ಕೆಲ್ಸಕ್ಕೆ ಹೋಗ್ಬೇಡ ಕಣೆ, ನಿನಗೂ ನನಗೂ ಏನೋ ಸಂಬಂಧ ಐತೆ, ಕೆಲ್ಸಕ್ಕೆ ಹೋಗ್ಬೇಡ ಅಂತ ಮಾತಾಡ್ತಾ ಇದ್ದಾರೆ ಅವ್ರ ಅಜ್ಜಿ ಅವ್ರ ಅಮ್ಮ ಅವರೆಲ್ಲ. ನೋಡಿ ನಾವು ಎಷ್ಟೇ ನಿಯತ್ತಾಗಿ ನಾವು ಚೆನ್ನಾಗಿರ್ತೀವಿ ಅಂದರೆ ಎಷ್ಟು ಮಾತಾಡ್ತಾರಲ್ವ. ಹಾಂ, ನೀವೆಷ್ಟು ಚೆನ್ನಾಗಿ ಬಾರಮ್ಮ ಹೋಗಮ್ಮ ಜೀವಿತಾ ಅಂತೇಳಿ ಎಷ್ಟು ಚೆನ್ನಾಗಿ ಮಾತಾಡಿಸ್ತೀರ. ಯಾವ ಥರ ಸಂಬಂಧ ಕಟ್ಟಿ ಒಂದು ಸ್ವಲ್ಪ ಏನಾದರೂ ಚೆನ್ನಾಗಿದ್ದೀವಿ ಅಂದರೆ ನಾನು ಬಿಡು ಅಂತೇಳಿ ಮಾತ್ಕೊಂಡು ನಿಮ್ಮ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅವನಿಗೆ ಬಲವಂತ ಮಾಡೋಕ್ಕಾಗಲ್ಲ. ಈಗ ಪ್ರೀತಿ ಅನ್ನೋದು, ಗಂಡನ ಪ್ರೀತಿ ಅನ್ನೋದು ಬಲವಂತ ಮಾಡಿ ಪಡ್ಕೊಳಕ್ಕಾಗಲ್ಲ. ನನ್ನ ಎದುರಿಗೆ ಅವಳ ಹತ್ರ ಚೆನ್ನಾಗಿರ್ತಾನೆ, ಅವಳ ಹತ್ರ ಮಾತಾಡೋದು ನಗಾಡೋದು ಅದೇ ಬೇಕಲ್ಲ ಮಾಡ್ತಾನೆ. ಅವನು ಮಾಡೋದು ಯಾರಿಗೂ ಗೊತ್ತಾಗಲ್ಲ. ನನ್ನ ಎದುರಿಗೇನೆ ಅವಳನ್ನ ಮಾತಾಡ್ಸೋದಾಗಿರ್ಬೋದು, ಅವಳ ಜೊತೆ ಇರೋದಾಗಿರ್ಬೋದು ಎಲ್ಲ ಮಾಡ್ತಾರೆ. ನಾನು ಕೇಳಿದೆ, ಒಂದೆರಡು ಸತಿ ಕೇಳಿದೆ, ನಮ್ಮ ಅಪ್ಪ ನಮ್ಮ ಅಮ್ಮನ ಕೇಳಿದೆ. ಅವ್ರು ಅದಕ್ಕೆ ನಿಂದೆ ತಪ್ಪು ಕಣಮ್ಮ, ನೀನೇ ಒಳ್ಳೆಯವಳಲ್ಲ ಅಂದ್ರೆ ನಮ್ಮ ಅಪ್ಪ ನಮ್ಮಮ್ಮ. ಅದಕ್ಕೆ ಬಿಡು, ನನಗೆ ಯಾರು ಸಪೋರ್ಟು ಇಲ್ಲ, ನಾನು ದುಡಿಬೇಕು ಅಂತೇಳಿ ಏನೋ ನೀವು ಕೆಲಸ ಕೊಟ್ರಿ ಅಂತೇಳಿ ಇಲ್ಲಿ ಬಂದಿದ್ದಕ್ಕೆ ನೋಡಿ ಅಲ್ಲಿ ಯಾವ ಥರ ಮಾತಾಡ್ತಾ ಇದ್ದಾರೆ. ಏನೋ ಖುಷಿಯಾಗಿರ್ಬೇಕು ಬಿಡತ್ಲಾಗೆ. ಯಾಕಂದ್ರೆ ನನ್ನ ಮೇಲೆ ಇಷ್ಟ ಇಲ್ಲ, ಬಲವಂತ ಮಾಡೋ ಚೆನ್ನಾಗಿರಲ್ಲ, ಅದನ್ನೇ ನಾನು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತೇಳಿ ನಾನು ಏನೋ ಒಂದಿಷ್ಟು ಅರ್ಥ ಮಾಡಿಕೊಂಡು ಚೆನ್ನಾಗಿರೋಣ ಅಂತ ಹೋದರೆ ನೋಡಿ ಯಾವ ಥರ ಮಾತಾಡ್ತಾರೆ. ಚೆನ್ನಾಗಿದ್ರು ಒಂಥರ ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂದರೂ ಒಂಥರ ಮಾತಾಡ್ತಾರೆ. ಎಷ್ಟೇ ಒಳ್ಳೆಯವರಾಗಿದ್ರು ಯಾವ ಥರ ಮಾತಾಡ್ತಾರೆ ನೋಡಿ ನಮ್ಮಂಥವ್ರನ್ನ. ಅಯ್ಯೋ ಪಾಪ, ಭಾಳ ಬೇಜಾರಾಗುತ್ತೆ ಹಿಂಗಾಗ್ಬಿಟ್ರೆ. ಅಲ್ಲ, ಯಾಕೆ ಆ ರೀತಿ ಎಲ್ಲ ತಪ್ಪಾಗಿ ತಿಳ್ಕೊಂಡು ಮಾತಾಡ್ತಾ ಇದ್ದಾರೆ? ಅಲ್ಲ, ಎಂಥ ಜನಪ್ಪ, ಯಾಕೆ ಆ ರೀತಿ ಎಲ್ಲ ಹಂಗೆ ತಿಳ್ಕೊಂಡೆಲ್ಲ ಮಾತಾಡಬಾರ್ದು. ಅವ್ರು ಏನಾದರೂ ನೋಡಿದ್ರೆ ಕಣ್ಣಿಂದ ನೋಡಿದ್ರೆ ಮಾತ್ರ ಮಾತಾಡಬೇಕು. ಮಾತ್ರ ನಗ್ನಗ್ತಾ ಮಾತಾಡ್ಕೊಂಡು ಚೆನ್ನಾಗಿದ್ದೀನಲ್ಲ ಅದನ್ನು ನೋಡೇ ಸಹಿಸ್ಕೊಂಬಲ್ಲ ನೋಡಿ ಹಿಂಗೆ ಅಂತ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನನಗಂತೂ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಆದರೂ ಅನುಸರಿಸ್ಕೊಂಡು ಇರಬೇಕಲ್ಲ, ಅದಕ್ಕೆ ಅನುಸರಿಸ್ಕೊಂಡಿದ್ದೀನಿ. ಏನು ಮಾಡೋಣ, ಎಲ್ಲದಕ್ಕೂ ನನಗೊಂದು ಏನಾದರೂ ಹೆಸರಿಡ್ತಾರೆ. ಒಟ್ಟಿನಲ್ಲಿ ನಾನು ಕೆಟ್ಟವಳು ಅಂದರೆ ಕೊನೆವರೆಗೂ ಅವಳು ಕೆಟ್ಟವಳೇನೆ. ಜೀವಿತ ಅಂದರೆ ಅವಳು ಒಳ್ಳೆಯವಳಲ್ಲ, ಅವಳು ಸರಿ ಇಲ್ಲ ಅಂತೇಳಿ ನನಗೆ ಆಲೇನ ಪಟ್ಟ ಕಟ್ಟಿಬಿಟ್ಟಿದ್ದಾರೆ. ಓ, ಹಾಗೇನೆ ಜನ ತುಂಬ ಒಂಥರ ಇದು ಮಾಡ್ತಾರೆ ಹೇಳ್ರಿ. ಇವಾಗಿನ ಕಾಲದ ಜನನೇ ಅಷ್ಟು. ಏನಾದರೂ ಸ್ವಲ್ಪ ಅವ್ರಿಗೆ ಏನಾದರೂ ಸಿಕ್ಬಿಟ್ಟೈತೆ ಅಂದರೆ ಅದನ್ನೇ ಒಂದು ದೊಡ್ಡ ಮ್ಯಾಟ್ರಾಗಿ, ಅದನ್ನೇ ಒಂದು ದೊಡ್ಡ ಹೈಲೈಟಾಗಿ ಮಾಡ್ತಾರೆ. ಗೊತ್ತಾಯಿತು ಬಿಡಿ ನನಗೆ, ಎಲ್ಲ ಎಂತೆಂಥ ಜನ ಇರ್ತಾರೆ ಅಂತ ಗೊತ್ತಾಯಿತು. ತಲೆ ಕೆಡಿಸ್ಕೊಬಿಡಿ ಬಿಡಿ, ಆರಾಮಾಗಿರ್ರಿ. ಆರಾಮಾಗಿ ಹಿಂಗಿರೋಕ್ಕಾಗುತ್ತೆ? ಎಲ್ಲದಕ್ಕೂ ಹಿಂಗೆ ಮಾತಾಡಿದ್ರಲ್ಲ, ನಾವು ಹೆಂಗೆ ದುಡ್ಕೊಂಡು ತಿನ್ಬೇಕು ಹೇಳ್ರಿ. ಈಗ ಕೆಟ್ಟ ಕೆಲಸ ಮಾಡೋರು ಎಲ್ಲಿದ್ರು ಮಾಡ್ತಾರೆ. ನಾನೇನು ಇಲ್ಲೇ ಇದ್ರೆ ಅಲ್ಲ, ಇನ್ನೆಲ್ಲೋದ್ರೂ ನಾನು ಕೆಟ್ಟ ಕೆಲಸ ಮಾಡ್ಬೋದು. ಏನು ಇಲ್ಲೇ ಇದ್ರೆ ಅಲ್ಲ, ನಾನು ಎಲ್ಲಿ ಬೇಕಾದ್ರೂ ಇಷ್ಟೊತ್ತಿಗೆ ಹೋಗಿ ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ನಾನು ಯಾಕೆ ಹಂಗೆ ಮಾಡಲಿಲ್ಲ ಹೇಳ್ರಿ? ಹಂಗಂದ್ರೆ ನಂಬ್ತಾ ಇಲ್ಲ ನಮ್ಮ ಮನೇಲಿ. ಏನಕ್ಕೆ ನಮ್ಮಿಬ್ರು ಮಧ್ಯೆ ಸಂಬಂಧ ಕಟ್ಟಿ ಮಾತಾಡ್ತಾ ಇದ್ರಲ್ಲ, ಯಾಕೆ ಅಂತ.
ಬಿಡಿಯ ಭಗವಂತ ನೋಡ್ಕೊಂತಾನೆ. ನಾನು ಹೇಗಿದ್ದೀನಿ ಅಂತ ನಿಮಗೆ ಗೊತ್ತು, ನೀವು ಹೇಗಿದ್ದೀರಾ ಅಂತ ನನಗೆ ಗೊತ್ತು. ಅಷ್ಟೇ ಸುಮ್ಮನಿರಿ. ಯಾಕೆ ಈಗ ಮಾತಾಡಿ ಯಾಕೆ ಸುಮ್ಮನೆ ಟೆನ್ಷನ್ ತಗೊಳ್ತೀರಾ? ಟೆನ್ಷನ್ ತೊಗೊಬೇಡಿ, ಆರಾಮಾಗಿದ್ಬಿಡಿ. ಯಾರು ಎಷ್ಟಾದರೂ ಮಾತಾಡ್ಕೊಂಡು, ಯಾರು ಎಷ್ಟಾದರೂ ಹೇಳಲಿ, ತಲೆ ಕೆಡಿಸ್ಕೊಬಿಡಿ ಬಿಡಿ. ಆರಾಮ ಸುಮ್ಮನೆ ಕೆಲ್ಸಕ್ಕೆ ಬರ್ರಿ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ನನಗೂ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಆ ರೀತಿ ಎಲ್ಲ ನೋಡಿ. ಸುಮ್ಮನೆ ಏನೋ ಸ್ವಲ್ಪ ಚೆನ್ನಾಗಿರ್ಬೇಕು ಅಂತ ಬಂದ್ರೂ ಯಾವ ಥರ ಮಾತಾಡ್ತಾರಲ್ವ ಜನ. ಸಿಕ್ಕಾಪಟ್ಟೆ ಬೇಜಾರಾಗುತ್ತಪ್ಪ ನನಗಂತೂ ನೆನೆಸ್ಕೊಬಿಟ್ರೆ. ನಿಜ, ನನಗೂ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ನನಗೂ ಯಪ್ಪ ಏನಪ್ಪ ಇದು ಜೀವನ, ಈ ಥರ ಆಗಬಾರ್ದು, ಯಾರಿಗೇ ಆಗಲಿ ಈ ಥರ ಆಗಬಾರ್ದು ಅನಿಸುತ್ತೆ ನೆನಪು ಮಾಡ್ಕೊಂಡ್ರೆ ನನಗೆ. ಏನಪ್ಪ ಇದು ಹಿಂಗೆ ವಿಚಿತ್ರ ಜೀವನದಲ್ಲಿ ಎಲ್ಲರಿಗೂ ಒಂದೊಂಥರ ಏನಾದರೂ ಒಂದು ಕೆಟ್ಟದ್ದು ಆಗ್ತಾ ಇರುತ್ತಲ್ಲ, ಯಾಕೆ ಈ ಥರ ಆಗ್ತಾ ಇರುತ್ತೆ ಅನ್ನಿಸ್ತಾ ಇರುತ್ತೆ ನನಗೆ. ಅದೇನೆ, ಎಲ್ಲರಿಗೂ ಒಂದೊಂದು ಟೈಮ್ ಅದು. ಏನು ಮಾಡೋದು ಬಿಡಿ, ಟೆನ್ಷನ್ ತೊಗೊಬಿಡಿ. ಈಗ ಯಾರು ಎಷ್ಟಾದರೂ ಕತೆ ಕಟ್ಟಿ ಮಾತಾಡಲಿ, ಈಗ ನಾನೇನು ನೀವೇನು ಅಂತ ಗೊತ್ತು. ಅವ್ರು ಮಾತಾಡಿದ್ರೆ ನಿಮಗೆ ಒಳ್ಳೆಯದು. ಯಾಕಂದರೆ ಅವ್ರು ಸುಮ್ಮನೆ ಕಾಣ್ದಲ್ಲೇ ನೋಡ್ದಲ್ಲೇ ಮಾತಾಡ್ತಾರೆ. ಅದೇನೆ, ಏನಾದ್ರು ನೋಡಿ ಮಾತಾಡ್ಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಈ ರೀತಿ ಕತೆ ಕಟ್ಟಿ ಮಾತಾಡೋದು ನನಗೆ ಇಷ್ಟ ಇಲ್ಲ. ಯಾಕೆ ಈ ರೀತಿ ಕತೆ ಕಟ್ಟಿ ಮಾತಾಡ್ತಾರೆ ಜನ ಒಬ್ಬರ ಬಗ್ಗೆ? ಸ್ವಲ್ಪ ಏನಾದರೂ ಯಾರಾದರೂ ಚೆನ್ನಾಗಿದ್ದಾರೆ ಅನ್ನೋ ಮಾತ್ರಕ್ಕೆ ಅವ್ರ ಬಗ್ಗೆ ಕತೆ ಕಟ್ಟಿ ಮಾತಾಡ್ತಿರ್ತಾರೆ. ಅವ್ರಿಗೂ ಏನೋ ಸಂಬಂಧ ಐತೆ, ಸಂಬಂಧ ಕಟ್ಟಿಬಿಡ್ತಾರಪ್ಪ. ಅಪ್ಪ, ನನಗಂತೂ ಈ ರೀತಿ ಮಾತಾಡೋದಂದರೆ ನನಗೆ ಇಷ್ಟನೇ ಆಗಲ್ಲ. ನಾನು ಹಿಂಗೆ ಮಾಡೋಳಾಗಿದ್ರೆ ಯಾಕೆ ನಾನು ಇಷ್ಟು ದಿವಸ ಹಿಂಗಿರ್ತಿದ್ದೆ? ನನ್ನ ಗಂಡನೇ ಬೇಕು ಅಂತ ನಾನು ಪಂಚಾಯಿತಿ ಮಾಡ್ಕೊಂಡು ಯಾಕೆ ನನ್ನ ಗಂಡನ ಜೊತೆ ಇರ್ತಿದ್ದೆ? ನೀನು ನನ್ನ ಮಾತಾಡ್ಸಲ್ಲ, ನೀನು ನನಗೆ ಪ್ರೀತಿ ಕೊಡಲ್ಲ ಅಂತ ನಾನು ಯಾಕೆ ನನ್ನ ಗಂಡನೇ ಕೇಳ್ತಾ ಇದ್ದೆ? ನಾನು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತಲ್ಲ ಅವತ್ತೇನೆ. ಅಲ್ಲ ಹೇಳ್ರಿ ನೀವೇನೆ. ನನಗೆ ಜನ ನೋಡ್ರಿ ಯಾವ ರೀತಿ ಮಾತಾಡ್ತಾ ಇದ್ದಾರೆ. ನಾನು ಕೆಟ್ಟವಳು ಅಂತ ನನಗೆ ತುಂಬಾ ಈ ರೀತಿ ಜನ ಮಾತಾಡೋದು ನನಗೆ ಸಹಿಸ್ಕೊಳಕ್ಕಾಗಲ್ಲ. ಏನು ಮಾಡೋದು? ಈ ಥರ ಎಲ್ಲ ಮಾತಾಡಿದ್ರೆ ತುಂಬ ಬೇಜಾರಾಗ್ತೈತೆ. ಅಳಬೇಡಿ ಪ್ಲೀಸ್, ನೀವು ಅಳಬೇಡಿ. ನೀವು ಅಳಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ನಿಮ್ಮ ಕಣ್ಣಲ್ಲಿ, ನನಗೆ ಯಾರೇ ಆಗಲಿ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕಿದ್ರೆ ನನಗೆ ಇಷ್ಟ ಆಗಲ್ಲ. ಹೆಣ್ಮಕ್ಳು ಖುಷಿಯಾಗಿರಬೇಕು. ಖುಷಿಯಾಗಿದ್ರೇ ಮನೆಗೆ ಒಂದು ಕಳೆ. ನೀವು ಚೆನ್ನಾಗಿದ್ರೆ ನಿಮ್ಮ ಹತ್ರ ಅವ್ರು ಕಣ್ಣೀರು ಹಾಕ್ಸಿದ್ರೆ ನಿಮ್ಮ ಕಣ್ಣೀರು. ಒಂದು ಹೆಣ್ಣು ಕಣ್ಣೀರು ಹಾಕಿದ್ರೆ ಏನು ಅಂದ್ಕೊಂಡಿದ್ದೀರಾ? ಹೆಣ್ಣಿನ ಬಗ್ಗೆ ಗೊತ್ತಿಲ್ಲದವ್ರು ಅಷ್ಟೇ ಹೆಣ್ಮಕ್ಳ ಹತ್ರ ಕಣ್ಣೀರು ಹಾಕ್ಸೋದು. ಹೆಣ್ಣಿನ ಬಗ್ಗೆ ತಿಳ್ಕೊಂಡೇ ಇಲ್ಲದೆ ಇರೋರು ಈ ಥರ ಮಾಡ್ತಾರೆ. ಹೆಣ್ಣು ಇಲ್ಲಿ ನೋಡಿ, ನಮಗೆ ಜನ್ಮ ಕೊಟ್ಟಿರೋಳು ತಾಯಿ ಹೆಣ್ಣು, ನಮ್ಮ ಭೂಮಿ ತಾಯಿ ಹೆಣ್ಣು. ನಮಗೆ ಬಾಯರ್ಕೆ ಆದರೆ ನೀರು ಕುಡಿತೀವಲ್ಲ, ಗಂಗಾ ಮಾತೆ ಹೆಣ್ಣು. ಎಲ್ಲ ಹೆಣ್ಣು 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 ಎಲ್ಲನ ನಮಗೆ ಇರೋದೇ ಹೆಣ್ಣಿಂದ. ಎಲ್ಲ ತಾನಾಗಿ ತಾನು ಹೆಣ್ಣು ಹೊಣ್ಣು ಮೊನ್ನು ಎಲ್ಲ ತಾನಾಗಿ ತಾನು ಹೊಲಿದು ಬರಬೇಕಂತೆ. ತಾನಾಗಿ ತಾನು ಹೊಲಿದ್ರೆ ಜೀವನದಲ್ಲಿ ನಾವು ಸಕ್ಸಸ್ ಅನ್ನೋದು ಕಾಣ್ತೀವಿ ಬಿಡಿ. ಅವ್ರೇನೋ ಗೊತ್ತಿಲ್ಲದವ್ರು ಕಣ್ಣೀರು ಹಾಕಿಸ್ತಾರೆ ನಿಮ್ಮ ಹತ್ರ. ನನಗೆ ಗೊತ್ತೈತೆ ಒಂದು ಹೆಣ್ಣಿನ ಬೆಲೆ ಏನು ಅಂತ. ಈಗ ನಮ್ಮ ಮನೇಲಿ ಬಂದರೆ, ಮನೇಲಿದ್ದರೆ ಹೆಂಡತಿ ಆಗಿರೋಳು ಮನೆ ನೋಡ್ಕೊತಾಳೆ, ಮಕ್ಕಳು ನೋಡ್ಕೊತಾಳೆ, ಎಲ್ಲ ಪ್ರತಿಯೊಂದರಲ್ಲೂ ಹೆಣ್ಣು ಅನ್ನೋದು ಅಷ್ಟು. ಈಗ ನೋಡಿ, ಹೆಣ್ಣಿನ ಹತ್ರ ಕಣ್ಣೀರು ಹಾಕ್ಸಿದ್ರೆ ಒಂದು ಬೋರ್ವೆಲ್ ಹಾಕ್ಸ್ಲೇಳು, ನೀರು ಬೀಳಲ್ಲ. ಗಂಗಾ ದೇವತೆ ಮುಂಚ್ಕೊಬಿಡ್ತಾಳಂತೆ. ಕಣ್ಣೀರು ಹಾಕಿಸ್ಬಾರ್ದು. ಅದಕ್ಕೇ ಒಂದು ಗಂಗಾ ದೇವತೆ ಅಂತಂದರೆ ಅದು ಒಂದು ಹೆಣ್ಣಿದ್ದಂಗೆ. ಅದು ಕೆಲವ್ರಿಗೆಲ್ಲ ಗಂಗಮ್ಮ ತಾಯಿ ಒಲಿಯಲ್ಲ ಅಂತ ಹೇಳ್ತಾರೆ. ಅದೆಲ್ಲ ನಮ್ಮ ಅಜ್ಜಿ ಹೇಳ್ತಾಯಿದ್ರು. ಒಂದು ಹೆಣ್ಣಿನ ಹತ್ರ ಕಣ್ಣೀರು ಹಾಕ್ಸಿದ್ರೆ ಅದು ನೀನೇನೇ ಅಂದರೂ ಗಂಗಾ ದೇವತೆ ಒಲಿಯಲ್ಲ ಕಣಪ್ಪ. ಯಾಕಂದರೆ ಹೆಣ್ಣಿನ ಕಣ್ಣೀರು ಬರುತ್ತಲ್ಲ, ಅದು ನೀರಿದ್ದಂಗೆ ಇರುತ್ತಲ್ಲ. ಅದಕ್ಕೆ ಈ ಥರ ಹೇಳ್ತಿತ್ತು ನಮ್ಮ ಅಜ್ಜಿ. ನಮ್ಮ ಅಪ್ಪ ಅವ್ರ ಅಮ್ಮ ಒಬ್ರು ಇದ್ದರು, ಅವ್ರು ಅವಾಗ ಹೇಳ್ತಾಯಿದ್ರು. ಏನೋ ನನಗೇನು ಅನುಭವ ಇಲ್ಲ, ಅಷ್ಟಾಗಿ ಅವ್ರು ಹೇಳಿದ್ದು ಹೇಳ್ತಾಯಿದ್ದೀನಿ. ಅವ್ರಿಗೆ ಅರ್ಥ ಆಗಬೇಕು, ನಾನೊಂದು ಹೆಣ್ಣು ಹತ್ರ ಕಣ್ಣೀರು ಹಾಕಿಸ್ಬಾರ್ದು ಅಂತ. ಏನೇ ಅಂದರೂ ನಾನು ನಂಬಲ್ಲ. ಏನು ಮಾಡೋದು ನೋಡಿ, ನಿಜವಾಗ್ಲೂ ಸುಬ್ಬು ಸಂಬಂಧ ಕಟ್ಟಿ ಮಾತಾಡೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಹೇಳು ಬರ್ತಾಯಿದೆ. ಈ ರೀತಿ ಸಂಬಂಧ ಕಟ್ಟಿ ಮಾತಾಡಿದ್ರಲ್ಲ, ನಿಜ ನಮಗೂ ಇವ್ರಿಗೂ ಯಾವ ಸಂಬಂಧ ಇಲ್ಲ. ಆದರೆ ಇವರು ಹಿಂಗೆ ಮಾತಾಡ್ತಾ ಇದ್ದಾರಲ್ಲ, ನಿಜ ನನಗೆ ತುಂಬ ಬೇಜಾರಾಗ್ತೈತೆ. ಇವರು ಎಷ್ಟು ಒಳ್ಳೆಯವರು. ನನ್ನ ಜೀವಿತ ಬಾರಮ್ಮ ಹೋಗಮ್ಮ ಅಂತ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಆದರೆ ಅವರು ಆ ರೀತಿ ಸಂಬಂಧ ಕಟ್ಟಿ ಮಾತಾಡೋದು ತಪ್ಪಲ್ವ? ನಾನು ಎಷ್ಟೇ ಚೆನ್ನಾಗಿರ್ಬೇಕು ಅಂತ ಇದು ಮಾಡಿದ್ರು ಈ ರೀತಿ ಸಂಬಂಧ ಕಟ್ಟಿ ಮಾತಾಡ್ತಾರಲ್ಲ. ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಅಜ್ಜಿ ಆಗಿರ್ಬೋದು, ನಮ್ಮ ಗಂಡ ಆಗಿರ್ಬೋದು, ಎಲ್ಲ ಹಿಂಗೆ ಮಾತಾಡಿದ್ರಲ್ಲ, ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ತುಂಬ ಅಳು ಬರ್ತೈತೆ ನನಗೆ ಸಂಬಂಧ ಕಟ್ಟಿ ಮಾತಾಡಿದ್ರು ಅಂತ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.